ಪಂಡ್ರಾಪುರದಿಂದ ದೇವ ದರ್ಶನ ಎಲ್ಲ ಮುಗಿಸ್ಕೊಂಡು ಸೊಲ್ಲಾಪುರಕ್ಕೆ ಹೋಗಿದ್ವಿ. ಸೊಲ್ಲಾಪುರದಲ್ಲಿ ಇವಾಗ ಸೊಲ್ಲಾಪುರಕ್ಕೆ ಟ್ರೈನ್ಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಪಂಡ್ರಾಪುರದಿಂದ ನಮಗೆ 16 ಅವರ್ ಆಗೋಯಿತು ನಮಗೆ ಪಂಡ್ರಾಪುರದಲ್ಲಿ ದರ್ಶನ ಆಗೋದಕ್ಕೆ. ರೂಮ್ ಮಾಡಿದ್ವಿ. ರೂಮಿಂದ ಏನು ಮಲ್ಕೊಳಕ್ಕಾಗಲಿಲ್ಲ, ನಮಗೆ ಟೈಮ್ ಇರಲಿಲ್ಲ. ಅದಾದಮೇಲೆ ಇವಾಗ ಸೊಲ್ಲಾಪುರದಲ್ಲಿ ನಾವು ರೂಮ್ ತೊಗೊಂಡು ರೆಸ್ಟ್ ಮಾಡಿದ್ವಿ. ಅದಾದಮೇಲೆ ನೆಕ್ಸ್ಟ್ ದಿನದ ವಿಡಿಯೋ ಇದು. ತುಳಜಾಪುರಕ್ಕೆ ಬಂದಿದ್ವಿ ಇವಾಗ ನಾವು. ಸೊಲ್ಲಾಪುರದಿಂದ 40 ರೂಪಾಯಿ ಚಾರ್ಜು. 1 ಅವರ್ ಆಗುತ್ತೆ ಅಷ್ಟೇ. 1 ಅವರ್ ಅಲ್ಲ, 1 ಅವರ್ ಅಂದ್ಕೊಳ್ಳಿ, ಅಷ್ಟೆಲ್ಲ ಬಂದುಬಿಡ್ಬೋದು. ಅಲ್ಲಿ ನಮಗೆ ಮುಖ ದರ್ಶನ ಅಂತ ಹಾಕಿದ್ರು. ಅದು ಕನ್ನಡದಲ್ಲಿ ಹಾಕಿದ್ರು, ಅದೇನೋ ತಪ್ಪಾಗಿತ್ತು. ನಾವು ಮುಖ ದರ್ಶನ ಅಂತ ಹೇಳಿ ಹೋದರೆ, ಮುಖ ದರ್ಶನ ಅಂದರೆ ಸ್ವಲ್ಪ ದೂರದಿಂದನೇ ದರ್ಶನ ಮಾಡಿಕೊಂಡು ಬರಬೇಕು ಹೊರಗಡೆ. ಮುಖ್ಯ ದರ್ಶನ ಅಂದರೆ ಒಳಗಡೆ ಬಿಡ್ತಾರೆ. ನಮಗೆ ಅಲ್ಲೇ ಕನ್ಫ್ಯೂಷನ್ ಆಗಿ ಬೇಗ ದರ್ಶನ ಆಯಿತು. ದೂರದಿಂದನೇ ನೋಡ್ಕೊಂಡು ಹೊರಗೆ ಬಂದ್ವಿ. ಇದು ತುಳಜಾಪುರ. ದರ್ಶನ ಎಲ್ಲ ಹೊರಗೆ ಬಂದಮೇಲೆ ಇಲ್ಲಿ ಬಳೆಗಳು ಮಾರ್ತಾರೆ. ಬಳೆಗಳು ಕೊಡಿಸ್ತಾಯಿತ್ತು ನಮ್ಮಮ್ಮ. ಇವಳು ಬಂದು ನಮ್ಮ ಚಿಕ್ಕಮ್ಮನ ಮಗಳು ಕೊಡಿಸ್ತಾಯಿದ್ರು. ಅದಾದಮೇಲೆ ನನ್ನ ಹತ್ರ ಇತ್ತು ಫಸ್ಟೇ, ಒಂದೆರಡು ತೊಗೊಂಡಿದ್ದೀನಿ ನಾನು, ಮನೇಲಿ ಹಾಕ್ಕೊತೀನಿ ಅಂತೇಳಿ. ಇವಾಗ ತುಳಜಾಪುರ ತುಂಬ ದೊಡ್ಡದಾಗಿ, ಹೋಟೆಲ್ಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ. ದೊಡ್ಡ ಉಳ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿ ವ್ಯವಸ್ಥೆ ಇದೆ. ನಾನು ಬಂದು ಒಂದು 10 ವರ್ಷದ ಹಿಂದೆ ಬಂದಿದ್ದೆ ಇಲ್ಲಿಗೆ. ಇಲ್ಲೇ ರೂಮ್ಗಳೆಲ್ಲ ಸಿಗ್ತವೆ. ಅಂದರೆ ನಮಗೆ ಪಂಡ್ರಾಪುರ ಎಲ್ಲ ತುಂಬ ಲೇಟ್ ಆಯ್ತಲ್ಲ, ಹಂಗಾಗಿ ನಾವು ಸೊಲ್ಲಾಪುರದಲ್ಲೇ ಸ್ಟೇ ಆದ್ವಿ. ಅದಾದಮೇಲೆ ಫೋಟೋಸ್ ಎಲ್ಲ ನೋಡ್ತಾಯಿದ್ರು. ಸ್ವಲ್ಪ ಪ್ರಸಾದ ಎಲ್ಲ ತಗೋಬೇಕಾಯಿತು, ಫೋಟೋಸು ತೊಗೊಂಡ್ರು. ಇವಾಗ ಹೋಟ್ಲಿಗೆ ಬಂದಿದ್ದೀವಿ. ಇದು ಉಡುಪಿ ಹೋಟೆಲ್ ಅಂತ ಇತ್ತು ನಮ್ಮ ಕನ್ನಡದ, ಹಾಗಾಗಿ ಇಲ್ಲೇ ಬಂದ್ವಿ. ಇವಾಗ 12 ಆಗಿತ್ತು ಅಂತೇಳಿ ಊಟನೇ ತೊಗೊಂಡು ಊಟ ಮಾಡ್ತಾಯಿದ್ದೀವಿ. ಒಂದು ಊಟ ಬಂದು 130 ರೂಪಾಯಿ. ಇವಾಗ ಇಲ್ಲಿಂದ ಹೊರಡಬೇಕು. ನಮಗೆ 3:30ಗೆ ಡೈರೆಕ್ಟು ಬೀರೂರಿಗೆ ಟ್ರೈನ್ ಇದೆ ಸೊಲ್ಲಾಪುರದಿಂದ. ಇಲ್ಲಿಂದ ನಾವು ಇವಾಗ ಬಸ್ಗೆ ಹೋಗಬೇಕು. ಮಹಾರಾಷ್ಟ್ರದಲ್ಲಿ ತುಂಬ ಮಳೆ ಆಗ್ತಾಯಿದೆ ಈ ಸಲ. ವೆದರ್ ಕೂಡ ಫುಲ್ಲು ಇದಾಗಿದೆ, ಮಳೆ ಬರೋ ಥರನೇ ಇದೆ. ವೆದರು ಕೂಡ ತುಂಬಾ ಚೆನ್ನಾಗಿದೆ ಅದು ಮಹಾರಾಷ್ಟ್ರದಲ್ಲಿ ಈ ಟೈಮಲ್ಲಿ. ಒನ್ ಅವರಲ್ಲಿ ನಾವು ಸೊಲ್ಲಾಪುರಕ್ಕೆ ಬಂದ್ವಿ. ಇವಾಗ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ಇಲ್ಲಿಂದ ರೂಮ್ ಚೆಕ್ಔಟ್ ಮಾಡಿಕೊಂಡು ಇಲ್ಲಿ ಸುಮಾರು ಕನ್ನಡದವರು ಇದ್ದಾರೆ. ಆಟೋ ಎಲ್ಲ ಓಡಿಸೋರು ಕನ್ನಡನೂ ಬರುತ್ತೆ ಅವ್ರಿಗೆ. ನಮಗೂ ಕನ್ನಡ ಮಾತಾಡೋರೇ ಸಿಕ್ಕಿದ್ರು ಆಟೋದವರು. ನಾವು ರೂಮ್ ಮಾಡಿದ್ದು ಬಸ್ ಸ್ಟ್ಯಾಂಡ್ ಹತ್ರನೇ ಆಗಿರೋದ್ರಿಂದ ನಮ್ಗೆ ರೈಲ್ವೆ ಸ್ಟೇಷನ್ ಕೂಡ ಹತ್ರನೇ ಇತ್ತು. ಸೊಲ್ಲಾಪುರಕ್ಕೂ ನಮ್ಮ ಕರ್ನಾಟಕದ ಬಸ್ಸುಗಳು ಬರ್ತವೆ. ಅಂದರೆ ಟೈಮಿಂಗ್ಸು ಬಾರ್ಡ್ರ್ ತನಕ ಆಮೇಲೆ ಟಿಕೆಟ್ ತೊಗೋತಾರೆ. ನಮ್ಗೆ ಹಂಗೆ ಆಯಿತು. ಹರಿಹರದಿಂದ ಕೊಲ್ಲಾಪುರಕ್ಕೆ ಡೈರೆಕ್ಟ್ ಬಸ್ಸಲ್ಲಿ ಬಂದ್ವಲ್ಲ, ಹಾಗಾಗಿ ನಮಗೆ ಆ ಬಾರ್ಡ್ರಿಂದ ನಮಗೆ ಎಕ್ಸ್ಟ್ರಾ 50 ರೂಪಾಯಿ ತೊಗೊಂಡ್ರು ಒಬ್ಬೊಬ್ಬರಿಗೆ. ನಾವು ಬಂದ್ವಿ ರೈಲ್ವೆ ಸ್ಟೇಷನ್ಗೆ ಕರೆಕ್ಟಾಗಿ ಟ್ರೈನ್ ಕೂಡ ಬಂತು.
ನಾವು ಊಟ ಮಾಡಿದ್ದೆ 12:30ಗಲ್ವ, ಆವಾಗಲೇ 3:30 4 ಗಂಟೆ ಆಗಿತ್ತು. ಬೇಲ್ಪುರಿ ಮಾರ್ಕೊಂಡು ಬಂದಿದ್ದರು, ಬೇಲ್ಪುರಿ ತೊಗೊಂಡ್ವಿ. ಇವಾಗ ನಾವು ಇಳಿಯೋದೇ ರಾತ್ರಿ 3:30 ಅನಿಸುತ್ತೆ. ನಮ್ಮ ಸೀಟು ಸೈಡ್ ಲೋವರ್ ಸಿಕ್ಕಿತ್ತು. ಇನ್ನೇನು ನನಗೂ ಟೈಮ್ ಇರೋದು ನಾಳೆ ಒಂದೇ ದಿನವೇ, ನಾಳೆ ನಾಡಿದ್ದು ಮಾತ್ರ. ಆಮೇಲೆ ನಾನು ಡೆಲ್ಲಿಗೆ ಹೊರಡಬೇಕು. ಆಮೇಲೆ ಬೋಂಡ ಮಾಡ್ಕೊತ ಬಂದಿದ್ದರು, ಬಿಸಿ ಬಿಸಿ ಬೋಂಡ ಅಂತೇಳಿ. ಅದಾದಮೇಲೆ ಕರ್ನಾಟಕ ಬಾರ್ಡ್ರು ಬಂತಲ್ವ ಒಳಗಡೆ, ಹಂಗಾಗಿ ಅವಾಗೆಲ್ಲ ಹುಬ್ಳಿ ಈ ಕಡೆ ಎಲ್ಲ ಈ ಥರ ತಿಂಡಿಗಳೆಲ್ಲ ಮಾರ್ಕೊಂಡು ಬಂದಿದ್ದರು. ನಾವು ಮಧ್ಯರಾತ್ರಿ ಇವಾಗ 4:15 ಆಗಿದೆ ಟೈಮು. ವೆಯ್ಟ್ ಮಾಡಿದ್ವಿ, ಒಂದು ಆಟೋಗೆ ಕೇಳಿದ್ವಿ. ನಮ್ಮ ಚಿಕ್ಕಮ್ಮನ ಮಗಳು ಅವಳು ಮನೆ ಭದ್ರಾವತಿಲೇ ಇರೋದ್ರಿಂದ ಅವಳು ಮನೆಗೆ ಹೋದ್ಲು, ಅವಳಿಗೆ ಕಳಿಸಿದ್ವಿ ನಾವು. ಅದಾದಮೇಲೆ ನಾವು ಆಟೋ ಕೇಳಿದ್ವಿ, ನಮ್ಮೂರಿಗೆ ಎಷ್ಟು ತೊಗೋತೀರಾ ಅಂತೇಳಿ.